2026ಕ್ಕೆ ಅವತ್ತು ಹೇಳಿದ್ರು ಅಧಿಕಾರ ಎಷ್ಟು ದಿವಸ ಇರ್ತೀನೋ ಇಲ್ಲೋ ಅಂತ ಹೇಳಿದ್ರು. ಜೊತೆಗೆ ಆವತ್ತೇನೆ ಡಿ ಕೆ ಶಿವಕುಮಾರ್ ಅವರು ಮತ್ತೆ ನೆನಪಿಸಿದ್ರು, ನವೆಂಬರ್ ಹೇಳಿದ್ರಲ್ಲ ವರ್ಲ್ಡ್ ಈಸ್ ವರ್ಲ್ಡ್ ಅಂತ ಹೇಳಿದ್ರು, ಅದನ್ನ ಮತ್ತೆ ನೆನಪಿಸ್ತಕ್ಕಂತ ಕೆಲಸ ಮಾಡಿದ್ರು. ಅಂದ್ರೆ ಅರ್ಥ ಏನು, ಈಗ ಸ್ಪಷ್ಟವಾಗಿದೆ ಅಧಿಕಾರ ಖಂಡಿತವಾಗ್ಲೂ ಇಲ್ಲಿ ಕರ್ನಾಟಕದಲ್ಲಿ ಬದಲಾವಣೆ ಆಗ್ತಿದೆ. ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, ಡಿ ಕೆ ಶಿವಕುಮಾರ್ ಅವರು ಗೊತ್ತಿದೆ, ಅಕಸ್ಮಾತ್ ಏನಾದ್ರೂ ಈಗ ಬಿಟ್ಕೊಟ್ರೆ ಬಡ್ಜೆಟ್ ನಂತರ ತಮಿಳುನಾಡು, ಕೇರಳ ಮತ್ತು ಮಿಕ್ಕಿದ್ದ 3 ರಾಜ್ಯಗಳ ಚುನಾವಣೆ, ಪುದುಚೇರಿ, ಅಸ್ಸಾಂ ಮತ್ತು ವೆಸ್ಟ್ ಬೆಂಗಾಲ್ ಅಲ್ಲಿ ಆಗ ಒಬಿಸಿ ಕಾರ್ಡ್ ನ ಪ್ಲೇ ಮಾಡತಕ್ಕಂತಹದ್ದು. ತದನಂತರದಲ್ಲಿ ಜಿಬಿಐ ಈಗಾಗಲೇ ಚುನಾವಣೆ ಅನೌನ್ಸ್ ಆಗ್ಲಿಕ್ಕಿದೆ. ತದನಂತರದಲ್ಲಿ ZPTB ಚುನಾವಣೆ, ಅದಾದ್ಮೇಲೆ ಇನ್ನೊಂದು ಯಾವ್ದೋ ವಿಚಾರ ಬರುತ್ತೆ. ಅದಾದ್ಮೇಲೆ 1 ವರ್ಷಕ್ಕೆ ಮುಖ್ಯಮಂತ್ರಿ ಆಗೋದ್ರ ಬದಲು ಆದ್ರೆ ಈಗ ಆಗ್ಬೇಕು, ಇಲ್ಲಾಂದ್ರೆ ಇಲ್ಲ ಅಂತ ಹೇಳ್ತಕ್ಕಂಥ ಹಠನ ಡಿ ಕೆ ಶಿವಕುಮಾರ್ ಅವರು ತೊಟ್ಟಿದ್ದಾರೆ ಅಂತ ಹೇಳಿ ಖಚಿತ ಮಾಹಿತಿಗಳಿವೆ. ನಟರಾಜ್ ಗೌಡ್ರು ಐದರ್ ಪೊಲಿಟಿಕಲಿ ಕರೆಕ್ಟ್ ಆಗಿ ಇರಬೇಕು ಇಲ್ಲಿ, ಯಾಕಂದ್ರೆ ಇಬ್ಬರು ನಾಯಕರು ಮ್ಯಾನೇಜ್ ಮಾಡಬಹುದು ಅಂತ ಹೇಳ್ಬೋದು. ಆದ್ರೆ ಒಳಗಡೆ ಸುತ್ತಿ ಏನಿದೆ, ಯಾರು ಡಿ ಕೆ ಶಿವಕುಮಾರ್ ಸುತ್ತ ಏನ್ ಒಂದ್ ಪಟಾಲಂ ಇದೆ, ಆ ಗ್ಯಾಂಗು ಅಶೋಕ್ ಗೌಡ್ರೆ. ಇವಾಗ ನೋಡಿ, ಮಂತ್ರಿ ಆಗೋ ಚಾನ್ಸಸ್ ಇದೆ, ಎಲ್ಲಾ ಕೇಪಬಿಲಿಟಿ ಇದೆ. ಹೆಚ್ಚು ಕಮ್ಮಿ ಮಾತನಾಡಿದ್ರೆ ಗೊತ್ತಿಲ್ಲ ಯಾರ ಕೈಲಿರುತ್ತೋ ಮಂತ್ರಿ ಮಾಡೋದು. ನೀವ್ ಆಗ್ಲಿ ಅನ್ನೋದು ನಮ್ ಬೈಕೆ ಸರ್, ನೀವು ಮಂತ್ರಿ ಆಗ್ಲಿ ಅನ್ನೋದು ನಮ್ ಬೈಕೆ. ನೀವೇ ರಾಜಗೌಡ್ರು, ನಾನು ಇಟ್ನಾಳ್ ಸರ್ಗೆ ಹೋಗೋಕ್ ಮುಂಚೆ ರಾಜಗೌಡ್ರೆ, ಸಿದ್ದರಾಮಯ್ಯನವರ ಹೇಳಿಕೆಯನ್ನು ಮತ್ತೊಮ್ಮೆ ಫ್ರೇಮ್ ಅಲ್ಲಿ ತಗೊಳ್ಳಿ. ಅಂದ್ರೆ ರಾಹುಲ್ ಗಾಂಧಿ ಅವರು ಬಂದು ಹಿಂಗ್ ಪ್ರತ್ಯೇಕವಾಗಿ ಸಭೆ ನಡೆಸಲಿ, ಅಂದ್ರೆ ಸಭೆ ಅಂತ ಕರೀಲಿಕ್ಕಾಗಲ್ಲ, ಪ್ರತ್ಯೇಕವಾಗಿ ಗುಟ್ಟು ಹೇಳೋಕ್ ಮುಂಚೆ ಸಿದ್ದರಾಮಯ್ಯನವರ ಮುಖದಲ್ಲಿ ಒಂಥರ ಕಾನ್ಫಿಡೆನ್ಸ್ ಆದ್ರೆ ಫುಲ್ ಸ್ಕ್ರೀನ್ ತಗೊಂಡ್ಬಿಡಿ. ಅದನ್ನ ಬಂದ್ರು ಹೋದ್ರಪ್ಪ, ಸದ್ಯಕ್ಕೆ ಡಿ ಕೆ ಶಿವಕುಮಾರ್ ಅವ್ರು ಏನ್ ಕಾಯ್ತಾ ಇದ್ರು ಪ್ರತ್ಯೇಕವಾದ ಮೀಟಿಂಗು, ಅದಾಗ್ಲಿಲ್ಲ ಅಂತ ನೋಡಿ ಅದೊಂದು ಸ್ಮೈಲ್ ಕೊಡ್ತಾರೆ. ಕ್ಯೂಟ್ ಆಗಿದೆ ಬಹಳ ಅದು ಸಿದ್ದರಾಮಯ್ಯನವ್ರದ್ದು. ಹಿಂಗ್ ಸ್ಮೈಲ್ ಕೊಟ್ಟು ಕೆಲವೇ ಗಂಟೆಗಳಲ್ಲಿ ವಾಪಸ್ ಬಂದ್ರು ರಾಹುಲ್ ಗಾಂಧಿ, ಸೀನ್ ಚೇಂಜ್. ಇದೇ ಕಾನ್ಫಿಡೆನ್ಸ್ ಇವಾಗ ಉಳಿದಿರಬಹುದಾ ರಾಜಗೌಡ್ರೆ? ಮೊಟ್ಟ ಮೊದಲನೇದಾಗಿ ನಮ್ಮ ಮುಖ್ಯಮಂತ್ರಿಗಳ ಮುಖದಲ್ಲಿ ಕ್ಯೂಟ್ನೆಸ್ ಕಂಡಂತವ್ರು ನೀವು, ನಿಜವಾಗ್ಲೂ ಖುಷಿ ಆಯ್ತು. ಅಲ್ಲ, ನನಗೆ ಖುಷಿ ಆಯ್ತು. ಎತ್ತವ್ರಿಗೆ ಎಗಳ ಮುದ್ದು, ಕಟ್ಕೊಂಡೊಳಗ್ ಕೋಡಂಗಿ ಮುದ್ದು, ಪಕ್ಷದ ಕಾರ್ಯಕರ್ತರಿಗೆ ಅವ್ರ ನಾಯಕರು ಹೆಂಗಿದ್ರು ಖುಷಿ. ಅದನ್ನ ಮೀರಿ ನಮ್ಮ ಪತ್ರಕರ್ತರಿಗೆ ಕ್ಯೂಟ್ ಹಾಕೊಂಡಿದ್ದೀರಾ, ನನಗೆ ನಿಜವಾಗ್ಲೂ ನೋಡಿ. ಅಲ್ಲಲ್ಲ, ಪಾಪ ಅವರು ಬುಲ್ಡೋಸ್ ಮಾಡಕ್ ಕಲ್ಚರ್ ಅಲ್ವಾ ಅವ್ರದ್ದು, ಅದು ಡೆಮಾಕ್ರಸಿ ಅವರ. ಪ್ರತ್ಯೇಕವಾಗಿ ಗುಟ್ಟು ಹೇಳ್ತಾರೆ ಅಂತ ಗೊತ್ತಾಗ ಮುಂಚೆ ಇದ್ದ ಕಾನ್ಫಿಡೆನ್ಸ್, ಸ್ಮೈಲು ಈಗ ಉಳಿದಿರೋ ಸಾಧ್ಯತೆ ಇದೆಯಾ ಅಂತ ನನ್ನ ಪ್ರಶ್ನೆ ಅಷ್ಟೇ. ನೋಡಿ, ಪಾಪ ಅವ್ರಿಗೆ ರಾಹುಲ್ ಗಾಂಧಿ ಅವ್ರಿಗೆ ಎಂತ ಆತಂಕ ಶುರುವಾಗ್ಬಿಟ್ಟಿದೆ ಅಂದ್ರೆ, ರಾಜ್ಯದ ಮುಖ್ಯಮಂತ್ರಿ, ನಮ್ಮ ರಾಜ್ಯದಲ್ಲಿ ಎಂತೆಂತ ಕಚೇರಿಗಳಿದೆ, ಎಂತೆಂತ ಆಫೀಸ್ಗಳಿದಾವೆ, AC ರೂಮ್ಗಳಿದಾವೆ, ಅವ್ರನ್ನ ಅಲ್ಲಿ ಕೂರಿಸಿ ಮಾತಾಡಿದ್ರೆ ಯಾವ ಗೋಡೆಗೆ ಕಿವಿ ಬಂದು ಏನೇನ್ ವಿಚಾರಗಳು ಚರ್ಚೆ ಆಗಿ ನಾಳೆ ಕಾರ್ಯಕರ್ತರು ಎಲ್ಲೆಲ್ಲಿ ಹೊಡೆದಾಡ್ತಾರೋ ಅನ್ನೋ ಒಂದು ಭಯ ಶುರುವಾಗಿ ಏರ್ಪೋರ್ಟ್ ಅಲ್ಲಿ ನಿಂತು ಪಾಪ ಒಬ್ಬ ಇಡೀ KPCC ಮುಖ್ಯ ಅಂದ್ರೆ ಅವ್ರನ್ನ ನಾವು ಏನು KPCC ಅಧ್ಯಕ್ಷರು ಅನ್ನಕ್ಕಾಗಲ್ಲ, ಮತ್ತೆ ಕಿಂಗ್ ಮೇಕರ್ ಅನ್ನಕ್ಕಾಗಲ್ಲ, ಅಲ್ಲಿಂದ ಆಚೆಗೆ KPCC ಚುಕ್ಕಾಣಿ ಹಿಡಿದಿರೋರು ಅಂತಾನೂ ಅನ್ನಕ್ಕಾಗಲ್ಲ, ಈಗ KPCC ಅಧ್ಯಕ್ಷರನ್ನ ಡಮ್ಮಿ ಅಂತಾನೂ ಅನ್ನಕ್ಕಾಗಲ್ಲ. ನನ್ಗೆ ಅವ್ರ ಪಕ್ಷದ ಆಂತರಿಕ ವಿಚಾರಗಳು ನನಗೆ ಗೊತ್ತಿಲ್ಲ, ನಾನು ಅಲ್ಲಲ್ಲ ಅದನ್ನೇ AICC ಅದನ್ನು ಮಾತಾಡ್ಲಿಕ್ಕಾಗಲ್ಲ. ಯಾಕೆಂದ್ರೆ ಕೆಲವ್ರು ಹೇಳ್ತಾರೆ, ಜನ ಬಿಡಿ ಸೋಷಿಯಲ್ ಮೀಡಿಯಾದಲ್ಲಿ ಅವು ಇವು ಬೇಜಾನ್ ಚರ್ಚೆ ಆಗ್ತವೆ, ನಾವು ಪ್ಯಾನಲ್ ಅಲ್ಲಿ ಕೂತು ನಾವು ಒಬ್ಬ ರಾಜಕೀಯ ಮುತ್ಸದಿನ, ರಾಜಕೀಯ ದುರೀಣನ, ಮತ್ತೆ ಒಬ್ಬ ಮಾಜಿ ಪ್ರಧಾನಿಗಳ ದಂಡೆ ಒದ್ದಿದ್ದಂತ ಕುಟುಂಬದ ಒಂದು ಕುಡಿನ ನಾವು ಅಷ್ಟು ಸುಲಭವಾಗಿ ನಾವು ಕೆಳಮಟ್ಟದಲ್ಲಿಟ್ಟು ಮಾತಾಡ್ಲಿಕ್ಕೆ ಆಗಲ್ಲ. ಜನಗಳು ಪಾಪ ಸೋಷಿಯಲ್ ಮೀಡಿಯಾದಲ್ಲಿ ಯಾರೋ ಎಲ್ಲೋ ಕೂತ್ ಮಾತಾಡ್ತಾರೆ ಅಂತ ನಾನು ಮಾತಾಡ್ಲಿಕ್ಕಾಗಲ್ಲ. ರಾಹುಲ್ ಗಾಂಧಿ ಅವರಂತವ್ರ ಪರಿಸ್ಥಿತಿ ಇವತ್ತು ಏರ್ಪೋರ್ಟ್ ಅಲ್ಲಿ ಒಂದು ಓಪನ್ ಸ್ಪೇಸ್ ಅಲ್ಲಿ ನಿಂತು ಮಾತಾಡೋ ಪರಿಸ್ಥಿತಿ ಬಂದಿದೆ. ಅಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಇವರಿಬ್ಬರನ್ನ ಇಟ್ಕೊಂಡು ಚರ್ಚೆ ಮಾಡ್ಲಿಕ್ಕೆ, ಇಂಡಿವಿಜುವಲ್ ಆಗಿ ಚರ್ಚೆ ಮಾಡಕ್ಕೆ ಭಯ ಬಂದಿದೆ. ಅಂದ್ರೆ ಇದೊಂಥರ ನೀವು ನೋಡ್ತಾ ಇರಿ ಆ ಸಿಚುಯೇಷನ್ ನೋಡ್ರಿ, ಪಾಪ ಹೆಂಗಾಗಿದೆ ಅಂದ್ರೆ, ಒಂದ್ಸತಿ ಸಿದ್ದರಾಮಯ್ಯನ ಕರೀತಾರೆ, ಒಂದ್ 20 ಅಡಿ ದೂರದಲ್ಲಿ ನಿಲ್ಸ್ಬಿಟ್ಟು ಸಪರೇಟ್ ಆಗಿ ಮಾತಾಡ್ತಾರೆ, ಇನ್ನೊಂದ್ 20 ನಿಮಿಷ ಇನ್ನೊಂದ್ಸತಿ ಡಿ ಕೆ ಶಿವಕುಮಾರ್ ಅವ್ರನ್ನ ಕರೆದು ಮಾತಾಡ್ತಾರೆ. ಅಂದ್ರೆ ಪಾಪ ರಾಹುಲ್ ಗಾಂಧಿ ಅವರಿಗೆ ಕರ್ನಾಟಕದ ಯಾವ ಗೋಡೆಗಳ ಮೇಲೂ ನಂಬಿಕೆ ಇಲ್ಲದಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸರ್, ಪರಸ್ಪರ ಅವರಿಬ್ಬರ ಮೇಲೆ ನಂಬಿಕೆ ಇದೆ ಅನ್ನೋದು ನನ್ನ ಆತಂಕ. ಹೇಳಿ, ಅವರಿಬ್ರು ಚೆನ್ನಾಗಿದ್ದಾರೋ ಬಿಟ್ಟಿದಾರೋ, ಅಟ್ಲೀಸ್ಟ್ ಅದಕ್ಕೆ ಹೇಳ್ತಾರದು,
ಈಗ 4 ಗೋಡೆ ಮಧ್ಯೆ ಅಕಸ್ಮಾತ್ ರಾಹುಲ್ ಗಾಂಧಿ ಸಿದ್ದರಾಮಯ್ಯ ಅವ್ರ ಪರವಾಗಿ ಮಾತಾಡ್ಬಿಟ್ಟು ಅದನ್ನೇನೋ ಡಿ ಕೆ ಶಿವಕುಮಾರ್ ಅವ್ರು ಕೇಳಿಸ್ಕೊಂಡ್ರೆ, ಯಾಕಂದ್ರೆ ಡಿ ಕೆ ಶಿವಕುಮಾರ್ ಅವರು 50 ವರ್ಷದಿಂದ ಪಕ್ಷ ಕಟ್ಟಿರುವಂತವ್ರು. ಯಾಕಂದ್ರೆ ಪಕ್ಷದಲ್ಲಿ ಅವ್ರದೇ ಆದಂತ ಒಂದು ಹಿಡ್ತಾ ಇದೆ. ಇನ್ನೊಂದು ಹೆಜ್ಜೆ ಮುಂದೆ ಹೋದ್ರೆ ಸಿದ್ದರಾಮಯ್ಯನವರು ಅಹಿಂದ ನಾಯಕರಾಗಿ ನಮ್ಮ ಪಕ್ಷದಿಂದ ಹೋಗಿ ಅಲ್ಲಿ ಬುಲ್ಡೋಸ್ ಮಾಡಿ ಮುಖ್ಯಮಂತ್ರಿ ಆದಂತವ್ರು. ಯಾಕಂದ್ರೆ 5 ವರ್ಷಕ್ಕೆ ಮುಖ್ಯಮಂತ್ರಿ ಆಗಿದ್ದಾರೆ. ಮೂಲ ಕಾಂಗ್ರೆಸ್ಸಿಗರಿಗೆ ಒಳಗಡೆ ಬೇಗುದಿ ಇದೆ. ಅಕಸ್ಮಾತ್ ಇವೆರಡರ ಮಧ್ಯೆ ಮರ್ಜ್ ಆಗ್ಬಿಟ್ರೆ, ಈಗ ಇಂದಿರಾ ಗಾಂಧಿ ಅವರಷ್ಟು ಗಟ್ಸ್ ಆಗಿ ಡಿಸಿಷನ್ ತಗೊಳ್ಳೋ ಇನ್ನು ಚಾಕಚಕ್ಯತೆ ಆಗ್ಲಿ ಮತ್ತೆ ಆ ಗಟ್ಸ್ ಆಗ್ಲಿ ಅವರಲ್ಲಿ ರಾಹುಲ್ ಗಾಂಧಿ ಅವರಲ್ಲಿ ಕಂಡು ಬಂದಿಲ್ಲ. ಆಮೇಲೆ ಎರಡನೇದು ಇನ್ನೊಂದೇನಂದ್ರೆ ನೆಹರು ಅವರು, ಇಂದಿರಾ ಗಾಂಧಿ ಅವರು, ತದನಂತರ ರಾಜೀವ್ ಗಾಂಧಿ ಅವರು, ಈಗ ಅಶೋಕ್ ಗೌಡ್ರು ಒಂದು ವಿಚಾರ ಸಣ್ಣದಾಗಿ ಪ್ರಸ್ತಾಪ ಮಾಡಿದ್ರು. ಅವತ್ತಿನ ಕಾಲಕ್ಕೆ ಎಂತ ಘಟಾನ್ಘಟಿ ಲೀಡರ್ಗಳನ್ನ ಒಂದೇ ಏಟಿಗೆ ಮಕ್ಕಳೇ ಮಲಗಿಸಿ ಈಗ ಒಂದು ಖಡಕ್ ಆದ ಸಂದೇಶ ನೋಡು, ಕಾಂಗ್ರೆಸ್ ಪಕ್ಷದಲ್ಲಿ ಇಂಟರ್ನಲ್ ಡೆಮಾಕ್ರಸಿಗಿಂತ ಹೆಚ್ಚಾಗಿ ನಮ್ ಮಾತು ನಡೆಯುತ್ತೆ, ಯಾರ್ಗ್ ಏನ್ ಮಾಡ್ಬೇಕು ಅನ್ನೋದು ನಮಗ್ ಗೊತ್ತು ಅನ್ನೋ ಮಟ್ಟಕ್ಕೆ ಒಂದು ಇಡ್ತಾ ಇತ್ತು. ಒಂದು ಕಾಲಘಟ್ಟದಲ್ಲಿ ಕಾಂಗ್ರೆಸ್ ಹೆಂಗಿತ್ತು ಅಂದ್ರೆ 480 ಸೀಟನ್ನ ತರುವಂತ ತಾಕತ್ತಿದ್ದಂತ ಕಾಂಗ್ರೆಸ್ಗೆ ಅಲ್ಲ ಸರ್, ಏನಾರಾಗ್ಲಿ ಸಿಂಪತಿ ಆದ್ರೂ ಸರ್, ಇವತ್ತು ಸಿಂಪತಿ ಬಂದ್ರು ಆಗಲ್ಲ ಅವ್ರಿಗೆ. 480 ಸೀಟ್ ತರಕ್ಕೆ ಒಂದು ಲೀಡರ್ಶಿಪ್ ಬೇಕಾಗತ್ತೆ ಸರ್. ಸಿಂಪತಿ ಇದ್ರು ಕೂಡ ಎಷ್ಟೋ ಸತಿ ಸಿಂಪತಿ ಇದ್ರು ವರ್ಕ್ ಆಗಲ್ಲ. ಆ ಲೀಡರ್ಶಿಪ್ ಅಲ್ಲಿ ಇಟ್ಕೊಂಡು ಹೊರಡೋ ಅಂತ ಒಂದು ತಾಕತ್ತಿತ್ತು. ಇವತ್ತಾದ್ರೆ ರಾಹುಲ್ ಗಾಂಧಿ ಅವರಿಗೆ ಎಲ್ಲೋ ಒಂದ್ ಕಡೆ ಅವ್ರ ಬಗ್ಗೆ ಅವ್ರು ಅಳ್ಕಿರೋದ್ರಿಂದ ಸಣ್ಣ ಮಟ್ಟದ ಒಂದು ರಾಜ್ಯ ಮಟ್ಟದ ಇಬ್ರು ನಾಯಕರನ್ನ ಒಟ್ಟಿಗೆ ಕೂರಿಸಿ ಡಿಸಿಷನ್ ತಗೊಳ್ಳೋ ಚಾಕಚಕ್ಯತೆನೂ ಕಾಣ್ತಾ ಇಲ್ಲ, ಮತ್ತೆ ಆ ಗಟ್ಸು ಕಾಣ್ತಾ ಇಲ್ಲ ಅನ್ನೋದು ಈ ವಿಡಿಯೋ ನೋಡಿದ್ರೆ ನನಗನ್ನಿಸ್ತಾ ಇರೋದು. ಸೊ ಸ್ಮಿತಾ ಅವ್ರಿಗೆ ಕ್ಯೂಟ್ ಅನ್ನಿಸ್ತು, ನನಗೆ ಪಾಪ ರಾಹುಲ್ ಗಾಂಧಿ ಸಿದ್ದರಾಮಯ್ಯ ಸ್ಮೈಲ್ ಮಾತ್ರ ಕ್ಯೂಟ್ ಅನ್ಸಿದ್ದು ಸರ್, ಇದಲ್ಲ ಈ ಗುಟ್ಟಿನ ವಿಚಾರ ಅಲ್ಲ. ಅದನ್ನೇ ಹೇಳ್ತಾ ಇರೋದು. ಸ್ಮಿತಾ ಅವರೇ ನಾನು ಹೇಳ್ತೀನಿ ಕೇಳಿ, ಒಂದೇ ಒಂದು ಸೇರ್ಸ್ಲಿಕ್ಕೆ ಎಷ್ಟು ಡೆಮಾಕ್ರಸಿ ಇತ್ತು ಅಂತ ಹೇಳ್ಬಿಟ್ರೆ, ಅಲ್ಲಿ ಒಬ್ರು ಸೆಕೆಂಡ್ ಟೈಮ್ MLA ಕಾಲಕ್ಕೆ ಬಿಟ್ಬಿಡ್ತಾರೆ ಸಂಜಯ್ ಗಾಂಧಿ ಅವರಿಗೆ ಅಂತ ಹೇಳಿ ಘಟಾನ್ಘಟಿ ನಾಯಕ YB ಚೌಹಾಣ್ SB ಚೌಹಾಣ್ ಅವ್ರನ್ನ ಕೆಳಗಡೆ ಇಳಿಸಿ ಮುಖ್ಯಮಂತ್ರಿ ಮಾಡಿದ್ರು. ಆಯ್ತಾ, ಒಂದ್ ಸಣ್ಣ ಕಮ್ಯುನಿಟಿ ಅವರು. ಹಾಗೆ ಕರ್ನಾಟಕದಲ್ಲಿ ಪಾಪ ದೇವರಾಜ್ ಅರಸು ಅಂತ ಮಹಾನ್ ನಾಯಕನ ಕೆಳಗಡೆ ಇಳಿಸಿ ಸೆಕೆಂಡ್ ಟೈಮ್ MLA ಆಗಿದ್ದಂತಹ ಅವ್ರದೇ ಶಿಷ್ಯ ಕಾಲಕ್ಕೆ ಬಿದ್ದಂತಹ ಗುಂಡೂರಾಯರನ್ನ ಅದು ಸಂಜಯ್ ಗಾಂಧಿಗೆ ಈ ವಿಡಿಯೋ ನೋಡಿದ್ರೆ ನನಗೆ ಅನ್ಸಿದ್ದು, ಈಗ ಇಟ್ನಾಳ್ ಸರ್ಗ್ ಒಂದ್ ಅನ್ಸ್ಬೋದು. ಈಗ ಚಂದ್ರನ ನೋಡಿದ್ರೆ ತಾಯಿಗೆ ಅದು ಮಗುಗೆ ಊಟ ಮಾಡ್ಸೋಕೆ ಒಂದು ವಸ್ತು, ಆಮೇಲೆ ಕವಿಗೆ ನೋಡಿದ್ರೆ ಒಂದು ಶೃಂಗಾರದ ವಸ್ತು, ಆಮೇಲೆ ವಿಜ್ಞಾನಿಗೆ ನೋಡಿದ್ರೆ ಅದು ಬರೀ ಕಲ್ಬಂಡೆ. ಹೀಗೆ ಭಾವನೆಗಳು ಒಬ್ಬೊಬ್ಬರಿಗೆ ಒಂದೊಂಥರ ಆಗುತ್ತೆ. ಈಗ ನಟರಾಜ್ ಗೌಡ್ರ ಭಾವನೆನೇ ಬೇರೆ, ನನ್ನ ಭಾವನೆ ಬೇರೆ, ಅಶೋಕ್ ಗೌಡ್ರ ಭಾವನೆ ಬೇರೆ, ಇನ್ನ ಸ್ಮಿತಾ ಅವ್ರ ಭಾವನೆ ಬೇರೆ, ಇಟ್ನಾಳ್ ಅವ್ರ ಭಾವನೆ. ಈಗ ಥ್ಯಾಂಕ್ ಯು ಇಟ್ನಾಳ್ ಸರ್. ಮಾಧ್ಯಮಗಳಿಗೆ ದೃಶ್ಯ ಸಿಕ್ಕಿದ್ರೆ ಇದರಿಂದ ಆಚೆ ಬರೋ ಸಂದೇಶ ಏನು ಅಂತ ಗೊತ್ತಿಲ್ಲದೆ ಇರೋಷ್ಟು ಅಮೆಚ್ಯೂರ್ ರಾಜಕಾರಣಿಗಳಲ್ಲಿ ಯಾರು ಇಲ್ಲ. ಹಾಗೇನೆ ಹಿಂಗ್ ಪ್ರತ್ಯೇಕವಾಗಿ ಮಾತುಕತೆ ನಡೆಸಿದ್ರೆ ಇದು ಪಕ್ಷದ ಮೇಲೆ, ಪಕ್ಷದ ಕಾರ್ಯಕರ್ತರು, ನಾಯಕರ ಮೇಲೆ ಏನ್ ಪರಿಣಾಮ ಬೀರುತ್ತೆ ಅನ್ನೋದು ಗೊತ್ತಾಗದೇ ಇರೋಷ್ಟೇನ್ ರಾಹುಲ್ ಗಾಂಧಿ ಅವರು ಇನ್ನೂ ಮೆಚೂರ್ ಆಗದೆ ಇರೋ ರಾಜಕಾರಣಿಗಳಲ್ಲ ನಮ್ಮೆಲ್ಲರ ಪ್ರಕಾರ. ಹಿಂಗಿದ್ದು ಕೂಡ ಹಿಂಗ್ ಸಪರೇಟ್ ಆಗಿ ಗುಟ್ಟು ಮಾತನಾಡ್ತಾರೆ ಅಂದ್ರೆ ಸರ್, ಇದು ಹೈಸ್ಕೂಲ್ನಲ್ಲೂ ಮಕ್ಕಳು ಮಾಡಲ್ಲ ಸರ್. ಅಂದ್ರೆ ಗೊತ್ತಾಗ್ಬಿಡುತ್ತೆ ಅವ್ರಿಗೆ, ನಾನು ಒಬ್ಳನ್ನ ಪ್ರತ್ಯೇಕವಾಗಿ ಕರ್ಕೊಂಡು ಹೋಗೋ ಅಥವಾ ಒಬ್ನನ್ನ ಪ್ರತ್ಯೇಕವಾಗಿ ಮಾತನಾಡ್ತೀನಿ ಅಂದ್ರೆ ಇನ್ನು ಉಳಿದವ್ರಿಗೆ ಗೊತ್ತಾಗುತ್ತೆ ನಾನು ಏನೋ ಹೈಡ್ ಮಾಡ್ತಿದ್ದೀನಿ ಅಂತ ಹೇಳಿ. ಹಿಂಗ್ ಮಾಡುವ ನಮಗೆ ಕೆಲಸ ಕೊಟ್ರು ಸರ್. ಇಲ್ಲದೆ ಹೋದ್ರೆ ಇವಾಗ ಡಿಬೇಟಿನ ವಿಚಾರನೇ ಅಲ್ಲ ಇದು. ಈಗ ಆ ಒಂದು ದೃಶ್ಯಾವಳಿಗಳನ್ನ ನಾವು ನೋಡ್ತಾ ಇರೋದು ಸುಮ್ಮನೆ ಯಾವುದೋ ಒಂದು ಇಂದು ವ್ಯಾಕ್ಯೂಮ್ ಅಲ್ಲ, ನಿರ್ವಾತದಲ್ಲಿ ನೋಡ್ತಾ ಇಲ್ಲ. ಅದಕ್ಕೊಂದು ಹಿನ್ನೆಲೆ ಇದೆ, ಸಂದರ್ಭ ಇದೆ, ರಾಜಕೀಯ ಸಂದರ್ಭ ಕರ್ನಾಟಕದಲ್ಲಿದೆ, ಒಂದು ರಾಜಕೀಯ ಸಂದರ್ಭ ದಿಲ್ಲಿಯಲ್ಲಿದೆ. ಆ ಹಿನ್ನೆಲೆ ನಾವು ನೋಡ್ತಾ ಇದ್ದೇವೆ. ಇದನ್ನ ನಾವ್ಯಾರು ಊಹಿಸಿಕೊಂಡು ಏನೋ ಒಂದು ಊಹಾಪೋಹದ ಕಲ್ಪನೆಗಳ ಚರ್ಚೆಗಳನ್ನ ಮಾಡ್ತಾ ಇಲ್ಲ. ಈಗ ಈ ಒಂದು ಅಧಿಕಾರಕ್ಕಾಗಿ ಇಬ್ಬರು ನಾಯಕರುಗಳ ಮಧ್ಯೆ ಒಂದು ಪೈಪೋಟಿ ಇದೆ ಅನ್ನೋದು ರಾಹುಲ್ ಗಾಂಧಿಗೆ ಗೊತ್ತಿಲ್ಲ ಅಂತ ನನಗಂತೂ ಅನ್ಸೋದಿಲ್ಲ, ಅಥವಾ ಸೋನಿಯಾ ಗಾಂಧಿ